ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇದು ಸಭ್ಯತೆ ಸಂಸ್ಕೃತಿಯ ಪ್ರತೀಕವಾಗಿರುವ ಕರ್ನಾಟಕದ ಜನತೆ ತಲೆ ತಗ್ಗಿಸುವ ಸ್ಫೋಟಕ ಸುದ್ದಿ. ಆತ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಹಿರಿಯ ಪೊಲೀಸ್ ಅಧಿಕಾರಿ. ಸರ್ಕಾರಿ ಕಚೇರಿಯನ್ನೇ ಕಾಮಕೇಲಿಗೆ ಬಳಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಮಹಿಳೆಯೊಂದಿಗೆ ರಾಸಲೀಲೆ ಆಡಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇಷ್ಟಕ್ಕೂ ಯಾರು ಆ ಅಧಿಕಾರಿ? ಸಿಎಂ ಸಿದ್ದರಾಮಯ್ಯ ಆ ಅಧಿಕಾರಿಯ ತಲೆದಂಡಕ್ಕೆ ಆದೇಶ ಕೊಡ್ತಾರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಅವರು ಒಬ್ಬ IPS ಅಧಿಕಾರಿ, ನಟಿಯ ಮಲತಂದೆ. ಹೊರಗಡೆ ಅವರೊಬ್ಬ ದಕ್ಷ ಆರಕ್ಷಕ ಅಧಿಕಾರಿ, ಆದ್ರೆ ಒಳಗಡೆ ಅವರಲ್ಲೊಬ್ಬ ಕಾಮರಾಕ್ಷಸ ಅಡಗಿದ್ದಾನ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಈಗ ಆ ಖಾಕಿ ಅಧಿಕಾರಿಯದ್ದು ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಇಷ್ಟಕ್ಕೂ ಆ ಅಧಿಕಾರಿ ಯಾರು? ಅವರು ಯಾರ ಮಲತಂದೆ? ಆ ಕುಖ್ಯಾತ ನಟಿ ಯಾರು? ಎಸ್ ವೀಕ್ಷಕರೇ, DCRE DGP ಆರ್ ರಾಮಚಂದ್ರ ರಾವ್ ಅವರದ್ದು ಎನ್ನಲಾದ ರಾಸಲೀಲೆ ವಿಡಿಯೋ ವೈರಲ್ ಆಗಿದೆ. ಕಚೇರಿಯಲ್ಲೇ, ಅದರಲ್ಲೂ ಸಮವಸ್ತ್ರದಲ್ಲಿದ್ದಾಗಲೇ ಮಹಿಳೆಯೊಂದಿಗೆ ರಾಸಲೀಲೆ ನಡೆಸಿರುವಂತೆ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಈ ವಿಡಿಯೋದಲ್ಲಿ ಒಬ್ಬರಲ್ಲ, ಹಲವು ಮಹಿಳೆಯರು ಇದ್ದಂತೆ ಕೂಡ ಕಾಣ್ತಾ ಇದೆ. ಈ ವಿಡಿಯೋ 8 ವರ್ಷಗಳ ಹಿಂದಿನದ್ದು ಎನ್ನಲಾಗ್ತಾ ಇರೋದು. ಇದರಲ್ಲಿ ಮಾಡೆಲ್ಗಳು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಕೆಲವರು ರಾಮಚಂದ್ರ ರಾವ್ ರವರ ಅಧೀನ ಸಿಬ್ಬಂದಿ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಆ ಅಧಿಕಾರಿ ದುರ್ವರ್ತನೆ ತೋರಿದ್ದಾರೆ ಎನ್ನಲಾದ ವಿಡಿಯೋ ರಾಜ್ಯದ ಪೊಲೀಸ್ ಇಲಾಖೆಗೆ ಕಳಂಕ ತಂದುಬಿಟ್ಟಿದೆ. ಸದ್ಯ ರಾಮಚಂದ್ರ ರಾವ್ ರಾಜ್ಯದ ಪ್ರಮುಖ ತನಿಖಾ ಸಂಸ್ಥೆ DCRE DGP. ಈ ಹಿಂದೆ CID ಮುಖ್ಯಸ್ಥರಾಗಿದ್ದಂಥವರು. ಯಾವುದೇ ಹೈ ಪ್ರೊಫೈಲ್ ಪ್ರಕರಣಗಳ ತನಿಖೆ ನಡೆಯೋದು ಇದೇ CID ಇಂದ. ಇಂತಹ ತನಿಖಾ ವಿಭಾಗದಲ್ಲಿ ರಾಮಚಂದ್ರ ರಾವ್ ಕೆಲಸ ಮಾಡಿದಂಥವರು. ಈಗ ಹೀಗೆಲ್ಲ ಮಾಡಿದ್ದಾರೆ ಅನ್ನುವಂಥ ಆರೋಪ ಸರ್ಕಾರಕ್ಕೆ, ಅದರಲ್ಲೂ ಕೂಡ ನೇರವಾಗಿ ಪರಿಣಾಮ ಬೀರೋದು ಗೃಹ ಇಲಾಖೆ ಮೇಲೆ. ಹೀಗಾಗಿ DGP ಆಗಿ ರಾಮಚಂದ್ರ ರಾವ್ ಹೀಗೆಲ್ಲ ಮಾಡಿದ್ದಾರೆ ಅಂತ ಅಂದ್ರೆ ಆ ತನಿಖಾ ಸಂಸ್ಥೆಗೆ ಬ್ಲಾಕ್ ಮಾರ್ಕ್ ಆಗಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯ ರಾಮಚಂದ್ರ ರಾವ್ ಅವರಿಂದ ವರದಿ ಕೂಡ ಕೇಳಿದ್ದಾರೆ. DCM DK ಶಿವಕುಮಾರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇಳಿ ಅಥವಾ ಗೃಹ ಸಚಿವರನ್ನ ಕೇಳಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ರಾಮಚಂದ್ರ ರಾವ್, ನನಗೂ ಈ ವಿಡಿಯೋಗಳಿಗೂ ಯಾವುದೇ ಸಂಬಂಧ ಇಲ್ಲ, ಇದೆಲ್ಲವೂ ಕೂಡ AI ಸೃಷ್ಟಿಸಿರುವಂತಹ ವಿಡಿಯೋಗಳು, ಇದು ನನ್ನ ವಿರುದ್ಧದ ಷಡ್ಯಂತ್ರ ಅಂತ ರಾಮಚಂದ್ರ ರಾವ್ ತಮ್ಮ ಮೇಲಿನ ಆರೋಪಗಳನ್ನ ಸಾರಾಸಗಟಾಗಿ ತಳ್ಳಿ ಹಾಕುತ್ತಿದ್ದಾರೆ. ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಅವ್ರ ಮೇಲೆ ಶಿಸ್ತಿನ ಕ್ರಮ. ಆದ್ರೆ ಈ ವಿಡಿಯೋಗಳನ್ನ ನೋಡಿದ್ರೆ ಅದರಲ್ಲಿ AI ಬಳಕೆ ಮಾಡಿಕೊಂಡಂತೆ ಕಾಣಿಸ್ತಾ ಇಲ್ಲ. ದುಬೈ ಚಿನ್ನ ಚೋರಿ ಪ್ರಕರಣದಲ್ಲಿ ಜೈಲು ಸೇರಿರುವ ಕುಖ್ಯಾತ ನಟಿ ರಮ್ಯಾ ರಾವ್ ರವರ ಮಲತಂದೆಯೂ ಆಗಿರುವ DGP ರಾಮಚಂದ್ರ ರಾವ್ ವಿರುದ್ಧದ ಈ ಗುರುತರ ಆರೋಪಗಳಿಗೆ ತನಿಖೆಯಿಂದಷ್ಟೇ ಸ್ಪಷ್ಟ ಉತ್ತರ ಸಿಗಬೇಕಾಗಿದೆ. ಅಲ್ಲಿವರೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದವರು ರಾಮಚಂದ್ರ ರಾವ್ ಅವರ ವಿರುದ್ಧ ಯಾವ ಕ್ರಮ ಜರುಗಿಸ್ತಾರೆ ಅನ್ನೋದೇ ಸದ್ಯಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ. ಏನ್ ಕ್ರಮ ತೆಗೆದುಕೊಳ್ತಾರೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಕ್ರಮ ತಗೊಳ್ತೀವಿ.
ಇದು ನಮಗೆ ಶಾಕಿಂಗ್. ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು.